ತನ್ನನ್ನು ತಾನು ಜಾಗತಿಕವಾಗಿ ತೆರೆದುಕೊಳ್ಳುವ ನಿರ್ಧಾರ. ದೆಹಲಿಯತ್ತ ರಾಹುಲ್ ಗಾಂಧಿ ಮತ್ತು ಖರ್ಗೆ ಹೊರಟಿರೋ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಬೆಳಗಾವಿಯಲ್ಲಿ ದೀಪಾಲಂಕಾರಗಳು ಝಗಮಗಿಸ್ತಾ ಇವೆ. ಒಂದು ಕಡೆ ಅಧಿವೇಶನ ನಡೀತಾ ಇತ್ತು. ಇವತ್ತು ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಎಲ್ಲ ಕಾರ್ಯಕ್ರಮಗಳು ರದ್ದಾಗಿವೆ. ಕಾಂಗ್ರೆಸ್ನ ಪ್ರಮುಖ ನಾಯಕರು ಈಗ ದೆಹಲಿ ಕಡೆ ಹೊರಟಿದ್ದಾರೆ. ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಸೇರಿದಂತೆ ನಾಯಕರು ದೆಹಲಿಯ ಕಡೆ ಹೊರಟಿದ್ದಾರೆ. ಏಮ್ಸ್ ಆಸ್ಪತ್ರೆಯಲ್ಲಿ ಈಗಾಗಲೇ ಪ್ರಿಯಾಂಕಾ ಮತ್ತು ಸೋನಿಯಾ ಗಾಂಧಿ ಅವರಿದ್ದಾರೆ. ಕೆಲವೇ ಗಂಟೆಗಳ ಮುಂಚೆ ಮನಮೋಹನ್ ಸಿಂಗ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ತೀವ್ರ ಉಸಿರಾಟದ ಸಮಸ್ಯೆ ಎದುರಿಸ್ತಾ ಇದ್ರು. ವಯೋಸಹಜ ಅನಾರೋಗ್ಯ ಕಾಡಿತ್ತು. ಆದರೆ ಇಡೀ ದೇಶಕ್ಕೆ ಈಗ ಮನಮೋಹನ್ ಸಿಂಗ್ ನಿಧನದ ಸುದ್ದಿ ಸಿಕ್ಕಿದೆ. ಪ್ರಶಾಂತ್, IMF ಸೇರಿದಂತೆ ಇತರ ಇಂಟರ್ನ್ಯಾಷನಲ್ ಬ್ಯಾಂಕ್ಗಳು ಸಾಲ ಕೊಡೋದಕ್ಕೆ ಒಪ್ಪುತ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ. ಯಾಕೆಂದ್ರೆ ಭಾರತ ಅಷ್ಟು ಸಾಲದಲ್ಲಿ ಮುಳುಗಿತ್ತು. ಇದರ ಜೊತೆಗೆ ನೀವೇ ಹೇಳಿದ ಹಾಗೆ ವಿದೇಶಿ ವಿನಿಮಯದ ಕೊರತೆಯನ್ನು ಎದುರಿಸ್ತಾ ಇತ್ತು. ನಂತರದ ದಿನಗಳಲ್ಲಿ ತೆಗೆದುಕೊಂಡ ನಿರ್ಧಾರ ಭಾರತದ ಇವತ್ತಿನ ಗಟ್ಟಿತನಕ್ಕೆ ಒಂದು ಸಾಕ್ಷಿಯಾಯಿತು, ಅಂದ್ರೆ ಒಂದು ಮುನ್ನುಡಿ ಬರೀತು. ಭಾವನಾ ನೋಡಿ, ಒಂದು ನೆಹರೂವಿಯನ್ ಸೋಷಿಯಲಿಸಂ ಮಾಡೆಲ್ ಅನ್ನ ನಾವೇನು 1947ರಲ್ಲಿ ಸ್ವತಂತ್ರ ಸಿಕ್ಕ ನಂತರ ತೆಗೆದುಕೊಂಡಿದ್ವಿ. ಅದಾದ ನಂತರ ಆ ದಿಕ್ಕನ್ನ ಬದಲಿಸಿದ ಕೀರ್ತಿ PV ನರಸಿಂಹರಾವ್ ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ರಿಗೆ ನಿಸ್ಸಂದೇಹವಾಗಿ ಹೋಗುತ್ತೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಅತ್ಯಂತ ಬೋಲ್ಡ್ ಡಿಸಿಷನ್ ಅನ್ನ ಮನಮೋಹನ್ ಸಿಂಗ್ ತೆಗೆದುಕೊಂಡಿದ್ರು. ಯಾಕಂದ್ರೆ ಇಡೀ ಇಂಡಸ್ಟ್ರಿಯಲ್ ಪಾಲಿಸಿಗಳನ್ನ, ಟ್ರೇಡ್ ಪಾಲಿಸಿಗಳನ್ನ ಬದಲಾಯಿಸ್ತಾ ಇತ್ತು. ಜಸ್ಟ್ ಇಮ್ಯಾಜಿನ್, $290 ಬಿಲಿಯನ್ ನಷ್ಟು ನಮ್ಮ ಬಜೆಟ್ ನ ಸೈಜ್ ಇತ್ತು. $70 ಮಿಲಿಯನ್ ನಮ್ಮ ಸಾಲ ಇತ್ತು ಆಗಿನ ಸಂದರ್ಭದಲ್ಲಿ. ಅದಕ್ಕೆ ಬಡ್ಡಿ ಕೊಡ್ಲಿಕ್ಕೂ ಕೂಡ, ಸರ್ವಿಸಿಂಗ್ ಮಾಡ್ಲಿಕ್ಕೂ ಕೂಡ ನಮ್ಮ ಬಳಿ ಹಣ ಇರದೇ ಇರತಕ್ಕಂತ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಆ ನಿರ್ಣಯವನ್ನ ತೆಗೆದುಕೊಂಡಿದ್ರು. ಹೀಗಾಗಿ ಮುಂದಿನ 91ರ ನಂತರದ ಭಾರತದ ಜರ್ನಿ ಬಗ್ಗೆ ನಾವು ಇವತ್ತಿಗೂ ಕೂಡ ಏನ್ ಹೆಮ್ಮೆ ಪಡ್ತೀವಿ. ಇದಕ್ಕೆ ಪ್ರಮುಖ ಕಾರಣಕರ್ತರಾದವರು ಮನಮೋಹನ್ ಸಿಂಗ್. ನಂತರ ನೋಡಿ, ಇಡೀ ಭಾರತದ ರಾಜಕಾರಣದಲ್ಲಿ ಪ್ರಧಾನಿ ಆಗಬೇಕಾದ್ರೆ ನೀವು ರಾಜಕಾರಣದಲ್ಲಿ ಪಳಗಿರಬೇಕು. ಯಾಕಂದ್ರೆ ಪಂಡಿತ್ ನೆಹರು, ಇಂದಿರಾ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಅದಾದ್ಮೇಲೆ ಮುರಾರ್ಜಿ ದೇಸಾಯಿ, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಪುತ್ರ ಅನ್ನುವ ಕಾರಣದಿಂದ ಏನ್ ಪ್ರಧಾನಿ ಆಗ್ತಾ ಬಂದ್ರು. ಆದ್ರೆ 2004ರಲ್ಲಿ ಅನೇಕ ದಿಲ್ಲಿಯ ಪತ್ರಕರ್ತರು ಯಾವತ್ತಿಗೂ ಹೇಳ್ತಾ ಇರ್ತಾರೆ, 2004ರಲ್ಲಿ ಅವರು ಚುನಾವಣೆಯನ್ನ ಸೋತ್ರು ದಿಲ್ಲಿಯಿಂದ. ರಾಜ್ಯಸಭೆ ಅವಧಿ ಮುಕ್ತಾಯ ಆಗತ್ತೆ, ಹೀಗಾಗಿ ಮನೆ ಖಾಲಿ ಮಾಡಬೇಕಾಗತ್ತೇನೋ ಅನ್ನುವ ಪರಿಸ್ಥಿತಿಯಲ್ಲಿ ಮನಮೋಹನ್ ಸಿಂಗ್ ಇದ್ರು. ಆದ್ರೆ ಏಕಾಏಕಿ ಬೆಳವಣಿಗೆಗಳೇನಾಗ ನಡೆದ್ವು. ವಾಜಪೇಯಿ ಸರ್ಕಾರ ಚುನಾವಣೆಯನ್ನ ಸೋಲ್ತು, UPA ಒಂದು ಮೆಜಾರಿಟಿ ಬರ್ತಕ್ಕಂತ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಇನ್ನೇನ್ ಪ್ರಧಾನಿ ಆಗಬೇಕು, ನಾಳೆ ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನುವ ಪ್ರಶಾಂತ್ KH ಮುನಿಯಪ್ಪ ಅವರು ಫೋನಿನಲ್ಲಿದ್ದಾರೆ, ಮಾತಾಡ್ತೀನಿ. KH ಮುನಿಯಪ್ಪ ಅವರು, ಇದೀಗ ಬರ್ತಾ ಇದೆ ಮಾಹಿತಿ, ಅಂದ್ರೆ ಕನ್ಫರ್ಮ್ ಆಗಿದೆ ಮನಮೋಹನ್ ಸಿಂಗ್ ಅವರು ನಿಧನರಾಗಿದ್ದಾರೆ ವಯೋಸಹಜ ಸಮಸ್ಯೆಯಿಂದ. ಆದರೆ ಮನಮೋಹನ್ ಸಿಂಗ್ ಅವರ ದೇಶಕ್ಕೆ ನೀಡಿರುವ ಕೊಡುಗೆ ಜನರೇಷನ್ ಭಾರತ ನೆನಪಿಸ್ಕೊಳ್ಬೇಕು. ಯಾವ ರೀತಿ ನೆನಪು ಮಾಡ್ಕೊಳ್ತೀರಿ ಅವ್ರ ಸೇವೆನ? ಈ ಸಂದರ್ಭದಲ್ಲಿ ಈ ವಿಷಯ ಗೊತ್ತಾದ ತಕ್ಷಣ ನನಗಂತೂ ದಿಗ್ಭ್ರಮೆ ಆಗಿದೆ. ನಾನು ಅವರ ಜೊತೆಯಲ್ಲಿ ಕೇಂದ್ರದಲ್ಲಿ 10 ವರ್ಷ ಮಂತ್ರಿಯಾಗಿದ್ದೆ. ಅವರು ಹಲವಾರು ಸುಧಾರಣೆಗಳನ್ನು ತಂದರು. ಆರ್ಥಿಕ ನೀತಿಯಲ್ಲಿ ಜಗತ್ತಿನಲ್ಲೇ ಒಬ್ಬ ಅತಿ ಶ್ರೇಷ್ಠ ಒಂದು ಜ್ಞಾನವನ್ನು ಹೊಂದಿದ್ದರು. ಆರ್ಥಿಕ ತಜ್ಞರಲ್ಲಿ ಅತಿ ಶ್ರೇಷ್ಠವಾದ ಒಬ್ಬರಲ್ಲಿ ಇವರು ಒಬ್ಬರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಅವರ ಜೊತೆ ಒಡನಾಟ, ನರಸಿಂಹರಾಯರು ಪ್ರಧಾನಮಂತ್ರಿ ಆದಾಗಿನಿಂದ ನಾನು ಅಲ್ಲಿ ಅವ್ರ ಜೊತೆಯಲ್ಲಿದ್ದೆ. ಅವರು ಅರ್ಥ ಸಚಿವರಾಗಿದ್ದಾಗ ಕೂಡ ನಾನು ಅವ್ರ ಜೊತೆಯಲ್ಲಿ ಅಂದಿನಿಂದ ಕಡೆಯವರೆಗೂ ಕೂಡ ಅವ್ರ ಜೊತೆಯಲ್ಲಿದ್ದೆ. ಅವರ ಮಾರ್ಗದರ್ಶನ, ನಾವೆಷ್ಟೋ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದ್ವಿ. ಫುಡ್ ಸೆಕ್ಯೂರಿಟಿ ಆಗ್ಲಿ, ರೈಟ್ ಆಫ್ ಇನ್ಫಾರ್ಮೇಶನ್ ಆಗ್ಲಿ, ಇವೆಲ್ಲ ಬಹಳ ಕ್ರಾಂತಿಕಾರ ಬದಲಾವಣೆಗಳನ್ನು ದೇಶದಲ್ಲಿ ತಂದು ದೇಶದ ಆರ್ಥಿಕ ಸದೃಢತೆ. ಅವರು ಈ ದೇಶದಲ್ಲಿ ಅರ್ಥ ಸಚಿವರಾಗಿದ್ದಾಗ ಜಗತ್ತಿನಲ್ಲಿ ವರ್ಲ್ಡ್ ಬ್ಯಾಂಕು, ವರ್ಲ್ಡ್ ಮಾನಿಟರಿ ಫಂಡು ದುಡ್ಡನ್ನ
ಸಕಾಲಕ್ಕೆ ಕಟ್ಟಿ 3 ತಿಂಗಳು ಮೊದಲು ಹಣವನ್ನು ಕಟ್ಟಿ ಅವರು ಈ ದೇಶಕ್ಕೆ ಕೀರ್ತಿ ಮತ್ತು ಬಹುಮಾನವನ್ನು ತಂದಿದ್ರು. ಏನು ಸಾಲವನ್ನು ಕಟ್ಟುವುದರಲ್ಲಿ 3 ತಿಂಗಳು ಮೊದಲು ಮರುಪಾವತಿ ಮಾಡಿ ಇಂಥ ಒಂದು ಮಹತ್ತರವಾದ ಕೆಲಸವನ್ನು ಅವರು ಮಾಡಿದ್ರು. ಅಷ್ಟೇ ಅಲ್ಲ, ನಮಗೆಲ್ಲ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟರು. ಅವರು ಅತ್ಯಂತ ಮೇಧಾವಿ, ಸರಳ ಸಜ್ಜನಿಕೆ ಹೆಸರಾದವರು. ನಮಗೆ ಇವತ್ತು ಅತೀವ ದುಃಖವಾಗಿದೆ. ಈ ದೇಶದಲ್ಲಿ ಅವರು ಮಾಡಿದಂತ ಬದಲಾವಣೆಯಿಂದ ಈ ದೇಶ ಸಾಕಷ್ಟು ಅಭಿವೃದ್ಧಿಯಾಗಿದೆ. ನಮಗಂತೂ ಅವರ ಕುಟುಂಬಕ್ಕೆ ಅವ್ರಿಗೆ ಆತ್ಮಶಾಂತಿ ಸಿಗ್ಲಿ ಮತ್ತು ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವ ಶಕ್ತಿ ಮತ್ತು ಅವರ ಅನುಯಾಯಿಗಳು ನಮ್ಮಂತವ್ರು ಎಷ್ಟು ಲಕ್ಷಾಂತರ ಜನ ಇದ್ದಾರೆ, ಅವರೆಲ್ಲರಿಗೂ ಕೂಡ ಮನಸ್ಸಿಗೆ ಸ್ವಲ್ಪ ಧೈರ್ಯ ತೆಗೆದುಕೋಬೇಕು. ದೇವರನ್ನು ನಾವೆಲ್ಲ ಪ್ರಾರ್ಥನೆ ಮಾಡಬೇಕು. ಅಂತ ಮಹಾನ್ ಚೇತನನ್ನ ಕಳ್ಕೊಂಡಿದ್ದೇವೆ. ಅವರ ಆತ್ಮ ಶಾಂತಿ ಸಿಕ್ಕಲಿ, ಅವರಿಗೆ ಸ್ವರ್ಗದಲ್ಲಿ ಸ್ಥಾನ ಸಿಕ್ಕಲಿ ಅಂತ ಪವಿತ್ರವಾದ ಕೆಲಸ ದೇಶಕ್ಕಾಗಿ ಕೊಡುಗೆ ಕೊಟ್ಟಿದ್ದಾರೆ. ಬಹಳ ದುಃಖ ಆಗ್ತದೆ ಈ ಸಂದರ್ಭ. ಮುನಿಯಪ್ಪ ಅವರೇ, ಭಾರತದ ಆರ್ಥಿಕತೆ ICUನಲ್ಲಿ ಇದ್ದ ಸಂದರ್ಭ ಅದು, PV ನರಸಿಂಹರಾಯರ ಸಂದರ್ಭ ಅದು. ಆಗ ತೆಗೆದುಕೊಂಡು ಒಂದೊಂದು ನಿರ್ಧಾರನು ನಾವು ಇವತ್ತು ಏನು ಅದರ ಫಲವನ್ನು ನಾವು ತಿಂತಾ ಇದ್ದೀವಿ. ಆದರೆ ತೆಗೆದುಕೊಂಡ ನಿರ್ಧಾರ ಆವತ್ತಿನ ಸನ್ನಿವೇಶ ನೆನಪಿಸ್ಕೊಳ್ಳೋದಾದ್ರೆ ಯಾವ ಸ್ಥಿತಿಯಲ್ಲಿತ್ತು ಭಾರತ? ಮತ್ತೆ ಆರ್ಥಿಕ ನೀತಿ, ಮನಮೋಹನ್ ಸಿಂಗ್ ಅವರು ಜಾರಿಗೊಳಿಸಿದ ಆರ್ಥಿಕ ನೀತಿ ಯಾವ ರೀತಿ ಬಲ ಕೊಡ್ತು? ಸ್ವಲ್ಪ ಸಮಯ ತಗೊಳ್ತು, ಬಟ್ ಒಂದು ಗಟ್ಟಿ ನಿರ್ಧಾರ ತಗೊಂಡ್ರು. ಹೌದು, ಆ ಸಂದರ್ಭ ಬಹುತೇಕ ಯಾವತ್ತೂ ಆಗಲಿಲ್ಲ. ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಆದಂತ ಕಾಲದಲ್ಲಿ ಈ ದೇಶದ ಚಿನ್ನವನ್ನ ಅಡವಿಟ್ಟು ಸರ್ಕಾರವನ್ನು ನಡೆಸುವಂತ ಆ ಪರಿಸ್ಥಿತಿಗೆ ಭಾರತ ದೇಶ ಹೋಗಿತ್ತು. 1991ರಲ್ಲಿ ಈ ಒಂದು ಅಧಿಕಾರಕ್ಕೆ ನರಸಿಂಹರಾಯರು ಬಂದ ಮೇಲೆ ಅವರು ಕೂಡ ಚಾಣಕ್ಯ, ಅವರು ಮತ್ತು ಇವರು ಸೇರಿ ಈ ದೇಶವನ್ನ ಆರ್ಥಿಕ ಪರಿಸ್ಥಿತಿಯನ್ನು ಬಹಳಷ್ಟು ಮೇಲೆ ತಂದರು. ಒಳ್ಳೆ ಅತ್ಯುತ್ತಮವಾದ ಮಟ್ಟಕ್ಕೆ ಬಂತು. ಇವತ್ತು ಅಗ್ರಗಣ್ಯ ರಾಷ್ಟ್ರಗಳ ಜೊತೆಯಲ್ಲಿ ಒಂದು ತಲೆ ಎತ್ತಿ ನಿಲ್ಲುವಂತದ್ದಾಗಿದೆ ಇವತ್ತು ಭಾರತ ದೇಶ ಅಂದ್ರೆ ಇವರು ಕಾರಣಭೂತರಾಗಿದ್ದಾರೆ. ಧನ್ಯವಾದ ಮುನಿಯಪ್ಪ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಭಾರತ ಸಂಕಷ್ಟದ ಸಮಯ ಎದುರಿಸ್ತಾ ಇದ್ದಾಗ ತಮ್ಮ ಆರ್ಥಿಕ ನೀತಿಗಳಿಂದ ಮುಂದಿನ ದಶಕಗಳ ಕಾಲ ಭಾರತ ಸದೃಢವಾಗಿ ಬೆಳೆಯೋದಕ್ಕೆ ಆರ್ಥಿಕ ತಜ್ಞರಾಗಿ ಮನಮೋಹನ್ ಸಿಂಗ್ ನೀಡಿದ ಕೊಡುಗೆಯನ್ನ ಇಡೀ ಭಾರತ ಯಾವತ್ತಿಗೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.